ಸರ್ ನಮಸ್ತೆ. ನಾನು ಬಾಲು ಅಂತೇಳಿ ಕಾನೂನು ವಿದ್ಯಾರ್ಥಿ, ಚಿಕ್ಕಬಳ್ಳಾಪುರ. ಈ ಒಂದು ದೆಹಲಿ ಬಾಂಬ್ ಸ್ಫೋಟ ಪ್ರಕರಣ ಬಗ್ಗೆ ಮಾತಾಡೋದಾದರೆ ಒಂದೆರಡು ಮಾತು ಮೂಲಕ ನಿಮಗೆ ಹೇಳ್ತೀನಿ. ವೈದ್ಯೋ ನಾರಾಯಣ ಹರಿ ಅಂತ ನಮ್ಮಲ್ಲಿ ಹೇಳ್ತಾರೆ. ಅದೇ ರೀತಿ ಗುರುಗಳನ್ನ ಮತ್ತು ಹಿರಿಯರನ್ನ ಯಾವ ಥರ ವರ್ಣಿಸ್ತಾರೆ ಅಂತಂದರೆ ಸರ್ವಜ್ಞವರು, ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿರಿದರೆ ನರಸುರರು ಒಲಿದು ಸುಲಿದು ಕೈಲಾಸವು ಕರತಲ ಮಾರ್ಗ ಸರ್ವಜ್ಞ ಅಂತ ಹೇಳ್ತಾರೆ. ಆದರೆ ಇಲ್ಲಿ ವೈದ್ಯರಾಗಿರುವಂಥವರೇ ಕೂಡ ಪ್ರಾಣ ತೆಗೆಯೋಕ್ಕೆ ಸಂಚು ರೂಪಿಸ್ತಾರಲ್ವ. ಅದೇ ರೀತಿಯಲ್ಲಿ ಹರಿಯಾಣ ಮೂಲದ ಒಬ್ಬ ರಾಯ್ಪುರ ಅನ್ನೋ ಒಂದು ಮಸೀದಿಯ ಮೌಲ್ವಿ ಒಬ್ಬರು ಕೂಡ ಮತ್ತು ಉರ್ದು ಶಾಲೆ ಒಬ್ಬ ಶಿಕ್ಷಕರು ಕೂಡ ಈ ಒಂದು ದೆಹಲಿಯಲ್ಲಿ ನಡೆದಂಥ ಒಂದು ಬಾಂಬ್ ಸ್ಫೋಟಕ್ಕೆ ಪ್ರೇರೇಪಣೆ ಕೊಟ್ಟಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಅವ್ರನ್ನ ಬಂಧನ ಮಾಡಲಾಯಿತು. ಇವರು ಉರ್ದು ಸ್ಕೂಲ್ ಟೀಚರ್ ಒಬ್ಬರು ಕೂಡ ಅದರಲ್ಲಿ ಕೈವಾಡವಿದೆ. ನೀವು ಸಾಮಾನ್ಯವಾಗಿ ನಿಮ್ಮ ಮಸೀದಿಗಳಲ್ಲಿ ಯಾರನ್ನ ಆಯ್ಕೆ ಮಾಡ್ತೀರಾ? ಮೌಲ್ವಿ ಅಂದರೆ ಯಾರು? ಕುರಾನ್ ತಿಳ್ಕೊಂಡಿರೋರು. ಮತ್ತು ಕುರಾನ್ ನೀವು ಹೇಳ್ದಂಗೆ ಕುರಾನಲ್ಲಿ ಹೇಳ್ತಾರೆ, ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ ಏನಂತ, ಇರುವೆ ಕೂಡ ನಾವು ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸರ್ ನೀವು ಹೇಳಿದ ರೀತಿಯಲ್ಲಿ ಇರುವೆ ಕೂಡ ನೀವು ನೋವು ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಮೊಹಮ್ಮದ್ ಪೈಗಂಬರ್ ನಮಗೆ ತಿಳಿಸ್ತಾರೆ ಅಂತ ಹೇಳಿದ್ರೆ, ಹಾಗಾದರೆ ಇವ್ರು ಕುಮ್ಮ ಕೊಟ್ಟಿದ್ದಾರಲ್ಲ ಮೌಲ್ವಿ ಅವರು ಕೂಡ, ಮೌಲ್ವಿ ಅವರು ಅನಕ್ಷರಸ್ಥರ ಅಥವಾ ಅವರು ನಿಮ್ಮ ಧರ್ಮದವರೇ ಅಲ್ಲವಾ? ಮೌಲ್ವಿ ಅಂತಂದರೆ ನೀವು ಇಸ್ಲಾಂ ಧರ್ಮದಲ್ಲಿ ಧರ್ಮವನ್ನು ಯಾರು ಪ್ರತಿಪಾದಿಸ್ತಾರೆ ಅವ್ರನ್ನ ಮಾಡ್ತೀರಾ. ಹಾಗಾದರೆ ಮೌಲ್ವಿ ಕೂಡ ನಿಮ್ಮ ಧರ್ಮದವರಲ್ವಾ? ಈ ವಿಚಾರ ಬಂದಾಗ ಅವ್ರಿಗೂ ಮೊಸಾದ್ ದುಡ್ಡು ಕೊಟ್ಟು ಏನಾದ್ರು ಮಾಡಿಸಿರ್ಬೋದಪ್ಪ. ಕರ್ನಾಟಕ ಈಗಲೂ ಅಜಿತ್ ಅವರು ಹೇಳಿದ್ದು ನೀವು ತಮಾಷೆಗೆ ತಗೋಬೇಡಿ, ಅದು ಇರ್ಬೋದು. ಯಾಕೆಂದರೆ ಕರ್ನಾಟಕ ಜಮಿಯತುಲ್ಲಮ ಇದೆ, ಅಲ್ಲಿ ಉಲ್ಮಾಗಳ ಒಕ್ಕೂಟ ಇದೆ, 8,000 ಮುಫ್ತಿಗಳಿದ್ದಾರೆ. ಯಾವುದೇ ಒಬ್ಬ ಮುಫ್ತಿನೂ ಆ ರೀತಿಯಲ್ಲಿ ಫತ್ವಾ ಕೊಟ್ಟಿಲ್ಲ. ಕರ್ನಾಟಕ ಮುಸ್ಲಿಂ ಜಮಾತ್ ಇದೆ, ಅದರಲ್ಲಿ ಎಷ್ಟೋ ಡಾಕ್ಟರ್ಸ್ಗಳಿದ್ದಾರೆ, ವಕೀಲರುಗಳಿದ್ದಾರೆ. ನಮ್ಮ ಸಂಘಟನೆಯಲ್ಲೇ ಯಾವುದೇ ಒಬ್ಬ ಇಂಥ ಕೃತ್ಯಕ್ಕೆ ಹೋಗಿಲ್ಲ. 80 ಲಕ್ಷ ಮುಸಲ್ಮಾನರು ಇದ್ದಾರೆ ಅಂತ ಹೇಳ್ತಾರೆ. ಇನ್ನು ಜನಗಣತಿ ಬಂದರೆ 1 ಕೋಟಿಗಿಂತ ಮೇಲೆ ಆಗ್ಬೋದು. ಅಜಿತ್ ಅವರು ಒಪ್ಕೊಳ್ತಾರೋ ಗೊತ್ತಿಲ್ಲ ನನಗೆ. ಈ 1 ಕೋಟಿ ಅಂದರೆ 1 ಕೋಟಿ ಮುಸಲ್ಮಾನರಲ್ಲಿ ಯಾರೋ ಒಬ್ಬ ಮಾಡಿದ್ದಕ್ಕೆ ಅವನಿಗೆ ಈ 90 ಲಕ್ಷ ಮುಸಲ್ಮಾನರು ಓದಿದಂಥ ಕುರಾನ್, ನನ್ನ 25 ವರ್ಷ ಆಯಿತು ನಾನು ಸಾರ್ವಜನಿಕ ಫೀಲ್ಡಲ್ಲಿ, ಎಷ್ಟೋ ಸ್ವಾಮೀಜಿಗಳ ಮಠದಲ್ಲಿ ಹೋಗಿ ನಾನು ಭಾಷಣ ಮಾಡಿದ್ದೀನಿ. ಎಲ್ಲಾದರೂ ಒಂದು ಕಡೆಯಾದರೂ ನಾನು ಒಂದು ಧರ್ಮದ ವಿರುದ್ಧ, ಮನುಷ್ಯತ್ವದ ವಿರುದ್ಧ ನಾನು ಯಾಕೆಂದರೆ ನನ್ನ ಕುರಾನ್ ಕಲಿಸಿರೋದು ನನಗೆ ಅದಕ್ಕೆ ಸೌಹಾರ್ದತೆ ಮತ್ತು ಸಹಿಷ್ಣುತೆ, ಪರಧರ್ಮ ಸಹಿಷ್ಣುತೆ. ವಲಾ ತಸುಬ್ಬುಲ್ಲದೀನ ಯದೂನ ಮಿಂದೂನಿಲ್ಲ, ಅಲ್ಲಾಹನಲ್ಲದೆ ಆರಾಧನೆ ಮಾಡುವಂಥ ದೇವತೆಗಳ ಅನುಚರರಿದ್ದಾರೆ, ಅವರಿಗೆ ನೀವು ಗೌರವ ಕೊಡಿ, ಅವರನ್ನು ನಿಂದನೆ ಮಾಡಬೇಡಿ. ಅಲ್ಲಾಹನಿಗೆ ಆರಾಧನೆ ಮಾಡುವವರೇ ಈ ಜಗತ್ತಿನಲ್ಲಿರಬೇಕು ಅಂತ ಹೇಳಿ ಕುರಾನ್ ಎಲ್ಲೂ ಹೇಳಿಲ್ಲ. ಅಲ್ಲಾಹನಿಗೆ ಆರಾಧನೆ ಮಾಡುವವರು ನೀವಿರಿ ಇಸ್ಲಾಂ ಫಾಲೋವರ್ ಆಗಿ, ಅದರೊಟ್ಟಿಗೆ ಬೇರೆ ಧರ್ಮೀಯರನ್ನು ನೀವು ನಿಂದಿಸಬೇಡಿ, ಅಸಭ್ಯ ಹೇಳಬೇಡಿ ಎಂದು ಪವಿತ್ರ ಕುರಾನ್ ನನಗೆ ಹೇಳಿದೆ. ಇರ್ಹಮು ಮಂಫಿಲ್ ಅರ್ಲಿ ಯರ್ಹಮುಕು ಮಂಫಿ ಸಮ ತುಹಿಬ್ಬುಲಿನ್ನಾಸ್ ಮಾ ತುಹಿಬ್ಬುಲಿ ನಫ್ಸಿಕ ತಕ್ಕುನ್ ಮುಸ್ಲಿಮ. ಪ್ರವಾದಿ ಮೊಹಮ್ಮದರು ಹೇಳುತ್ತಾರೆ, ನೀನೊಬ್ಬ ನೈಜ ಮುಸಲ್ಮಾನ್ ಆಗಬೇಕಾದರೆ ನಿನ್ನ ಶರೀರಕ್ಕೆ ಇಷ್ಟಪಡುವ ಎಲ್ಲವನ್ನು ಇತರ ಮನುಷ್ಯರಿಗೆ ಇಷ್ಟಪಡು, ಇತರ ಮುಸಲ್ಮಾನರಿಗಂತಲ್ಲ, ಇತರ ಮನುಷ್ಯರಿಗೆ ಇಷ್ಟಪಡು ಅಂತ. ಈ ಒಂದು ಸುಂದರವಾದಂತಹ ಕುರ್ಆನನ್ನು 90 ಲಕ್ಷ ಮುಸಲ್ಮಾನರು ನಿಮಗೆ ಹೇಳಿಕೊಡುವಾಗ ಯಾರೋ ಒಬ್ಬ ಅಥವಾ 10,000 ಮಂದಿ, ಅಜಿತ್ ಅವರ ಇದರಲ್ಲಿ ಒಂದು ಪಠ್ಯ ಇರಲಿ, ಇವರ ವಿರುದ್ಧ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡಬೇಕು. ಅವರು ಇಸ್ಲಾಮಿಕ್ ಟೆರರಿಸಮ್, ಅವರಿಗೂ ಇಸ್ಲಾಮಿಗೆ ಸಂಬಂಧ ಕಲಿಸುವಾಗ ಎಲ್ಲರೂ ಸುಮ್ಮನಾಗ್ತಾರೆ. ನೋಡಿ, ಮಾಧ್ಯಮದವರು ನಮ್ಮ ಮೇಲೇ ಅಪಾದನೆ ಮಾಡ್ತಾರೆ, ನಾವು ಯಾಕೆ ಈ ಉಸಾಬರಿ ಹೋಗಿ ನಮ್ಮ ಮೇಲೇ ಸಂಶಯ ದೃಷ್ಟಿಯಿಂದ ನೋಡಬೇಡಿ. ದಯವಿಟ್ಟು ಮುಸಲ್ಮಾನರ ಬಗ್ಗೆ ಸಂಶಯ ದೃಷ್ಟಿಯಿಂದ ನೋಡಬೇಡಿ. ನಾವು ಒಟ್ಟಾಗಿ ಏನು ಮಾಡೋಣ? ಬಸವಣ್ಣವರ ಕರ್ನಾಟಕ ಕಟ್ಟೋಣ, ಗಾಂಧೀಜಿಯವರ ಭಾರತವನ್ನು ಕಟ್ಟೋಣ. ನಮಗೆ ಉಸಾಮಾ ಬಿನ್ ಲಾದನೂ ಬೇಡ, ಗೋಡ್ಸೆನೂ ಬೇಡ. ನಾವು ಒಳ್ಳೆ ಸೌಹಾರ್ದಯುತವಾದಂಥ ಭಾರತ ಕಟ್ಟೋಕೆ ನಾವೆಲ್ಲರೂ ಒಟ್ಟಾಗೋಣ, ಸಂಶಯ ಪಡೋದಿಲ್ಲ. ಹಾಗಾದರೆ ಪ್ರತಿಯೊಂದು ಕೃತ್ಯಗಳು ಮಾಡುವಂಥ ಬಾಂಬ್ ಬ್ಲಾಸ್ಟ್ ಆಗಿರಬಹುದು, ಅಥವಾ KJLD DJ ಗಲೇಟ್ ಆಗಿರ್ಬೋದು, ಸರ್ವರ್ ಹೇಳಿದ ರೀತಿಯಲ್ಲಿ ಕುಕ್ಕರ್ ಬ್ಲಾಸ್ಟ್ ಇರ್ಬೋದು, ಮತ್ತು ರಾಮೇಶ್ವರಂ ಕೆಫೆಯಲ್ಲಿ ಆದಂಥ ಬಾಂಬ್ ಸ್ಫೋಟ ಇರ್ಬೋದು. ಇವೆಲ್ಲ ಸ್ಫೋಟಗಳು ಕೂಡ ನಾವು ಕಂಡಿರೋದನ್ನು ಅದು ಬರೀ ಮುಸ್ಲಿಂ ಸಂಘಟನೆಗಳಾಗಿರ್ಬೋದು, ಮುಸ್ಲಿಂ ಒಂದು ವ್ಯಕ್ತಿಗಳೇ ಆಗಿರ್ಬೋದು, ಅವ್ರು ಮಾಡ್ತಾರಲ್ವ. ಈಗ ನಾವು ಸಂಶಯ ಪಡೆದ್ರೆ ಇನ್ನೇನು ಮಾಡಬೇಕಾಗುತ್ತೆ? ಅದಕ್ಕೆ ನಾನು ಹೇಳ್ತಾ ಇರೋದು, ಭಾರತದಲ್ಲೇ ನಡೆದಂಥ ಹಲವಾರು ಬಾಂಬ್ ಸ್ಫೋಟಗಳು ಬರೀ ಮುಸಲ್ಮಾನರಲ್ಲ. ಅಮೇರಿಕಾದ ವರದಿ ಏನು ಹೇಳುತ್ತೆ ಗೊತ್ತಾ? 2% ಮಾತ್ರ ಮುಸಲ್ಮಾನರು ಮಾಯೋಯಿಸ್ಟುಗಳು, ಅದೇ ರೀತಿಯಲ್ಲಿ LTT, ಈ ರೀತಿಯಲ್ಲಿ ಎಲ್ಲರನ್ನೂ ವಿಂಗಡಿಸಿ ಅಮೇರಿಕಾ ವರದಿ ಮಾಡಿದೆ. ಭಾರತದಲ್ಲಿ ನಡೆದಂಥ ಅಹಿತಕರ ಘಟನೆಗಳು, ಅದರಲ್ಲಿ ಗುಜರಾತ್ ಇದಿದೆ, ಭೀವಂಡಿ ಗಲಭೆ ಇದೆ, ಅದೇ ರೀತಿಯಲ್ಲಿ ಇದು ಮಕ್ಕಾ ಮಸೀದಿ ಸ್ಫೋಟ ಇದೆ, ಅಜ್ಮೀರ್ ಸ್ಫೋಟ ಇದೆ, ಗಾಂಧೀಜಿಯವರ ಕೊಲೆ ಇದೆ, ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿಯವರ ಕೊಲೆ ಇದೆ. ಎಲ್ಲವನ್ನೂ ಸೇರಿಸಿ ಅವ್ರು ಏನು ಹೇಳ್ತಾರೆ, 2% ಮಾತ್ರ ಮುಸಲ್ಮಾನರಿಗೆ ಸಂಬಂಧಪಟ್ಟಂತೆ ಮುಸ್ಲಿಂ ಉಗ್ರವಾದ
ಮಾನವಾದಿಗಳು ಮಾಡಿದಂಥ ಕೃತ್ಯಗಳು ಅಂತ. ಹಾಗಾದ್ರೆ 98% ಮಾಡಿದ್ದು ಮುಸಲ್ಮಾನರಲ್ಲ ಅಂತ ಆಯ್ತಲ್ಲ. ಆದ್ರಿಂದ ನಾನು ಹೇಳ್ತಾ ಇರೋದು ಅದರ ಅರ್ಥ ಒಂದು ನಿಮಿಷ ನಾನು ಬರ್ತೀನಿ. ಈ 98% ಹಿಂದೂಗಳು ಅಂತ ನಾವು ಹೇಳಿಲ್ಲ, ಅದೇ ರೀತಿ ಹೇಳಬಾರ್ದು. ಯಾಕಂದ್ರೆ ಹಿಂದೂ ಧರ್ಮಕ್ಕೂ ಈ ಏನು ಕೋಮುವಾದ ಉಗ್ರವಾದತನ ಮಾಡುವುದಕ್ಕೂ ಸಂಬಂಧ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.